ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಆ ಕಳೆದ ವಿಡಿಯೋನಲ್ಲಿ ನಾವು ಬಂದು ಶ್ವಾನಶ್ವಾಸ ಅನ್ನುವಂಥದ್ದು ಅಭ್ಯಾಸ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಬಂದು ಶಶಶ್ವಾಸ ಅನ್ನೋಂಥ ಅಭ್ಯಾಸ ಮಾಡಿದ್ವಿ. ಅಂದ್ರೆ ಹೋದ್ವಾರ ಬಂದು ಡಾಗ್ ಬ್ರೀತಿಂಗ್, ಅದ್ರ ಹೋದ್ವಾರ ಬಂದು ರ್ಯಾಬಿಟ್ ಬ್ರೀತಿಂಗ್ ಅನ್ನೋದು ಅಭ್ಯಾಸ ಮಾಡಿದ್ವಿ. ನಾವು ರ್ಯಾಬಿಟ್ ಬ್ರೀತಿಂಗ್ ಮಾಡ್ಬೇಕಂತ ಹೇಳಿದ್ದೆ, ಅದು ಬಂದು ನಮ್ಮ ಶ್ವಾಸಕೋಶದ ಮೇಲ್ಭಾಗದ ಮೇಲೆ ತುಂಬಾ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ. ಮತ್ತೆ ಶ್ವಾನಶ್ವಾಸ ಬಂದು ನಮ್ಮ ಶ್ವಾಸಕೋಶದ ಮಧ್ಯಭಾಗ ಮತ್ತು ಮೇಲ್ಭಾಗವನ್ನ ಶುದ್ಧೀಕರಣ ಮಾಡೋದಕ್ಕೆ ಬಹಳಷ್ಟು ನಮಗೆ ಅನುವು ಮಾಡಿಕೊಡುತ್ತೆ ಮತ್ತೆ ಅದ್ರ ಮೇಲೆ ಹೆಚ್ಚಿನ ಪರಿಣಾಮ ಇರುತ್ತೆ ಅಂತ. ಈ ವಾರ ಬಂದು ನಾವು ಇನ್ನೊಂದು ಅಭ್ಯಾಸಕ್ಕೆ ಹೋಗೋಣ. ಇದೆಷ್ಟು ಬಂದು ವ್ಯಾಘ್ರ ಶ್ವಾಸ ಅಂತ ಕರೆಯಲಾಗತ್ತೆ. ಇದನ್ನೇ ಇಂಗ್ಲಿಷ್ ನಲ್ಲಿ ನಾವು ಲಯನ್ ಬ್ರೀತಿಂಗ್ ಅಂತ ಹೇಳಲಾಗತ್ತೆ. ಇದು ಬಂದು ಸಂಪೂರ್ಣ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಸಂಪೂರ್ಣ ಶ್ವಾಸಕೋಶವನ್ನ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ಮತ್ತೆ ಕಳೆದ ವಿಡಿಯೋನಲ್ಲಿ ನಾವು ಮಾಡಿದ್ವಲ್ಲ, ಯಾವುದು ಶ್ವಾನಶ್ವಾಸ, ಅದನ್ನ ವಿವರಣೆ ಕೊಡ್ಬೇಕಾದ್ರೆ ನಾನು ಹೇಳಿದೆ ಅದು ನಮ್ಮ ಜೀರ್ಣಶಕ್ತಿಯನ್ನ ವೃದ್ಧಿ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಈ ವ್ಯಾಘ್ರ ಶ್ವಾಸ ಅಭ್ಯಾಸ ಮಾಡೋದ್ರಿಂದ ಹೇಗೆ ನಮ್ಮ ಶ್ವಾಸಕೋಶವನ್ನು ಶುದ್ಧೀಕರಣ ಮಾಡುತ್ತಲ್ಲ, ಅದ್ರೊಟ್ಟಿಗೆ ನಮ್ಮ ಮುಖದ ಸ್ನಾಯುಗಳ ಬಲವರ್ಧನೆ ಮಾಡೋದಕ್ಕೂ ಸಹ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಮುಖದ ಸ್ನಾಯುಗಳನ್ನ ಇನ್ನಷ್ಟು ಬಲಿಷ್ಠಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇದು ಏನು ಏಜಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಸುಕ್ಕುಗಳು, ಮುಖದಲ್ಲಿ ಸುಕ್ಕಾಗುವಂಥದ್ದು ಮತ್ತೆ ಮುಖದ ಸ್ನಾಯುಗಳು ಈ ತರ ಜೋತ್ ಬೀಳುವಂಥದ್ದು, ಈ ರೀತಿಯ ಸಮಸ್ಯೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಮತ್ತೆ ಈ ಅಭ್ಯಾಸದಲ್ಲಿ ನಾವು ಅಳವಡಿಸ್ಕೊಳ್ಳುವಂತ ಉಸಿರಾಟದ ಕ್ರಮ ಬಂದು ಮುಖದ ಭಾಗಕ್ಕೆ ರಕ್ತ ಸಂಚಾರವನ್ನ ಹೆಚ್ಚು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಿಂದ ಮುಖದ ಕಾಂತಿಯನ್ನು ಸಹ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಈ ಡಾರ್ಕ್ ಸರ್ಕಲ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆಲ್ಲ ಈ ಅಭ್ಯಾಸ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ಈ ಅಭ್ಯಾಸ ಹೆಂಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಇದರಲ್ಲಿ ಎರಡು ಮುಖದ ಸ್ನಾಯುಗಳ ಸ್ಥಿತಿ ಇರುತ್ತೆ. ಮೊದಲನೇ ಸ್ಥಿತಿ ಬಂದು ಕಣ್ಣನ್ನ ಗಟ್ಟಿಯಾಗಿ ಮುಚ್ಚಿ ಮುಖವನ್ನ ಕಿವುಚ್ಬೇಕು, ಇದು ಬಂದು ಮೊದಲನೇ ಸ್ಥಿತಿ. ಎರಡನೇ ಸ್ಥಿತಿ ಬಂದು ಕಣ್ಣನ್ನು ಸಾಧ್ಯಷ್ಟು ದೊಡ್ಡದಾಗಿ ಬಿಡ್ಬೇಕು, ಕಣ್ಣು ಹುಬ್ಬುಗಳನ್ನ ಮೇಲಕ್ಕೆ ಎತ್ತಬೇಕು, ಕಣ್ಣುಗುಡ್ಡೆಗಳನ್ನ ಮೇಲಕ್ಕೆ ತಿರುಗಿಸ್ಕೊಂಡು ನಾಲ್ಗೆ ಹೊರಗಡೆ ಚಾಚಬೇಕು. ಕಣ್ಣನ್ನು ದೊಡ್ಡದಾಗಿ ಬಿಟ್ಟು ಹುಬ್ಬುಗಳನ್ನ ಮೇಲಕ್ಕೆ ಎತ್ತಿ ಕಣ್ಣನ್ನು ಮೇಲಕ್ಕೆ ತಿರುಗಿಸ್ಕೊಂಡು ನಾಲ್ಗೆ ಹೊರಗಡೆ ಚಾಚೋದು, ಇದು ಒಂದು ಎರಡನೇ ಸ್ಥಿತಿ ಆಗಿರುತ್ತೆ. ನೀವು ಮೊದಲನೇ ಸ್ಥಿತಿಯಿಂದ ಎರಡನೇ ಸ್ಥಿತಿಗೆ ಹೋಗ್ಬೇಕಂದ್ರೆ ಬಾಯಿಂದ ಜೋರಾಗಿ ಉಸಿರನ್ನ ಹೊರಗಡೆ ಹಾಕಿ ಹೋಗ್ತೀವಿ. ಈ ತರ ಉಸಿರನ್ನ ಹೊರಗಡೆ ಹಾಕಿ ನಾವು ಅಭ್ಯಾಸಕ್ಕೆ ಹೋಗುವಂಥದ್ದು. ಒಂದ್ಸರಿ ನಾನು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಕೆಲವೊಂದು ಸ್ಕೂಲ್ ಆಫ್ ಯೋಗ, ಕೆಲವೊಂದು ಯೋಗ ಶಾಲೆಗಳಿಗೆ ಒಂದೊಂದ್ ತರ ಇದೆ. ಕೆಲವೊಂದ್ಸರಿ ಈ ಏನು ಈ ಶಬ್ದ ಮಾಡಲ್ಲ, ಹೀಗ್ ಮಾಡುವ ಪದ್ಧತಿನೂ ಇದೆ. ಗಂಟ್ಲಿಗೆ ಕಂಪನ ಉಂಟಾಗೋ ರೀತಿ ಈ ರೀತಿ ಮಾಡುವಂಥದ್ದು ಇದೆ. ಇನ್ನು ಏನು ನಿಮ್ಮ ಗಂಟಲನ್ನ ಉಪಯೋಗಿಸ್ಕೊಂಡು, ನಿಮ್ಮ ಧ್ವನಿ ಪೆಟ್ಟಿಗೆಯನ್ನ ಉಪಯೋಗಿಸ್ಕೊಂಡು ಈ ರೀತಿ ಮಾಡುವಂತಹದ್ದು ಸಹ ಪದ್ಧತಿ ಇದೆ. ನೋಡಿ, ನನಗ ಅನುಭವದ ಪ್ರಕಾರ ನನಗೆ ಗಂಟ್ಲಿಗೆ ಕಂಪನ ಕೊಟ್ಟು ಈ ರೀತಿ ಮಾಡುವಂಥದ್ದು ಹೆಚ್ಚು ಪರಿಣಾಮಕಾರಿ ಅಂತ ನನ್ನ ಅನುಭವಕ್ಕೆ ಬಂದಿರೋದ್ರಿಂದ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ನಾನು ನಿಮ್ಗೆ ಸೂಚನೆ ಕೊಡ್ತೀನಿ. ಹಾಗಂತ ಇದೇ ಸರಿ ಮಿಕ್ಕಿದೆರಡು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ. ಅದಾದ್ರು ಏನು ಅವಶ್ಯಕತೆಗೆ ತಕ್ಕ ಹಾಗೆ ಮಾಡುವಂಥದ್ದು. ಯಾವಾಗ ಈ ಉಚ್ಚಾರಣೆ ಉಪಯೋಗಿಸ್ಕೊಂಡು ಮಾಡ್ತೀವಲ್ಲ, ಈ ನಮ್ಮ ಧ್ವನಿ ಪೆಟ್ಟಿಗೆಯನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು, ಕೆಲವರಿಗೆ ವಾಯ್ಸ್ ಕ್ಲಾರಿಟಿ ಇರೋದಿಲ್ಲ, ತುಂಬಾ ಏನು ಅವರ ಏನ್ ಹೇಳ್ತೀವಿ, ತುಂಬಾ ಗಂಟ್ಲಲ್ಲಿ ಅಷ್ಟು ಚೆನ್ನಾಗಿ ಅವ್ರ ವಾಯ್ಸ್ ಬರ್ತಾ ಇರಲ್ಲ ಹೊರಗಡೆ. ಅದನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಆತರ ಗಂಟ್ಲನ್ನ ಉಪಯೋಗಿಸ್ಕೊಂಡು ಮಾಡುವ, ಧ್ವನಿ ಪೆಟ್ಟಿಗೆ ಉಪಯೋಗಿಸ್ಕೊಂಡು ಜೋರಾಗಿ ಕಿರುಚುವ ರೀತಿ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ಆ ಗಂಟಲಿನ ಸಮಸ್ಯೆಯನ್ನ ಅಥವಾ ಆ ಧ್ವನಿಯ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಭ್ಯಾಸ ಒಂದ್ಸರಿ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಪ್ರಾರಂಭಿಕ ಸ್ಥಿತಿ ಬಂದು ವಜ್ರಾಸನ ಕುತ್ಕೊಂಡು ಮಂಡಿಗಳನ್ನ ದೂರ ಮಾಡಿಕೊಂಡು ಹಸ್ತಗಳನ್ನ ಒಳಮುಖವಾಗಿ ಇಟ್ಕೊಳ್ತೀವಿ. ಇದು ಬಂದು ಮಾಡುವಂತಹ ಸ್ಥಿತಿ. ಈ ತರ ಏನಾದ್ರು ಕೈ ಇಟ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಯ್ತು ಅಂದ್ರೆ, ಏನಾದ್ರು ನಿಮ್ಗೆ ಮಣಿಕಟ್ಟಿನ ಮೇಲೆ ತುಂಬಾ ಒತ್ತಡ ಬಂತು ಅನ್ಸಿದ್ರೆ ಕೈ ಈ ತರ ಇಟ್ಕೊಂಡಾದ್ರೂ ಅಭ್ಯಾಸ ಮಾಡ್ಬೋದು, ಇಂತ ತೊಂದರೆ ಇಲ್ಲ. ಈ ತರ ಇಟ್ಕೊಂಡು ಮೊದಲನೇ ಸ್ಥಿತಿಗೆ ಹೋಗ್ಬೇಕಂದ್ರೆ ಕುತ್ತಿಗೆ ಬಾಗಿಸಿ ಮುಖ ಕಿವುಚೋದು, ಇದು ಕಿವುಚ್ತೀವಲ್ಲ, ಇದನ್ನ ಕುತ್ತಿಗೆ ಬಾಗಿಸಿ ಮಾಡುವಂಥದ್ದು. ಇಲ್ಲಿ ಉಸಿರನ್ನು ತಗೊಳ್ತೀವಿ, ಹಾಗೆ ಒಂದ್ 2-3 ಸೆಕೆಂಡ್ ಸ್ಟೇ ಮಾಡ್ಕೊಂಡು ಇದ್ದು ಆಮೇಲೆ ಉಸಿರನ್ನ ಹೊರಗಡೆ ಹಾಕ್ತಾ, ನಾನು ಹೇಳಿದ್ನಲ್ಲ ಆ ತರ ಉಸಿರನ್ನ ಹೊರಗಡೆ ಹಾಕ್ತಾ ಎರಡನೇ ಸ್ಥಿತಿಗೆ ಹೋಗುವಂಥದ್ದು, ಈ ಸ್ಥಿತಿಗೆ ಹೋಗುವಂಥದ್ದು. ಓಕೆ, ಒಂದ್ಸರಿ ಅಭ್ಯಾಸ ಮಾಡಿ ತೋರಿಸ್ತೀನಿ ನೋಡಿ. ಕುತ್ತಿಗೆ ಬಾಗಿಸಿ ಮುಖವನ್ನ ಕಿವುಚಿ ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಬೇಕು.
ಒಂದ್ ಸ್ವಲ್ಪ ಹೊತ್ತಿದ್ದು ತಿರ್ಗಾ ಎಣ್ಣೆ ಸುತ್ತುಕೋಗುವಂಥದ್ದು. ಈ ಒಂದೆರಡು ಮೂರು ಸೆಕೆಂಡ್ಗಳ ಕಾಲ ಇದ್ದು ಹಂಗೆ ಅಭ್ಯಾಸ ಮುಂದುವರಿಸ್ತಾ ಹೋಗುವಂಥದ್ದು. ಮತ್ತೆ ಕೆಲವೊಬ್ಬರಿಗೆ ಆದ್ರೆ ಮಾತ್ರ ಭ್ರೂಮಧ್ಯ ಅಂತ ಹೇಳ್ತೀವಿ. ನಿಮ್ಮ ದೃಷ್ಟಿಯನ್ನ ಭ್ರೂಮಧ್ಯ ಎರಡು ಹುಬ್ಬಿನ ಮಧ್ಯ ಭಾಗಕ್ಕೆ ತರಬಹುದು. ಅದೆಲ್ಲ ಒಟ್ಟಿಗೆ ಇಷ್ಟುನು ಸಹ ನಾವು ಮಾಡೋದಕ್ಕಾಗಿಲ್ಲ ಅಂದ್ರೆ ಕಣ್ಗುಡ್ಡೆಗಳನ್ನ ಮೇಲೆ ತಿರುಗಿಸಿದ್ರು ಸಾಕು, ಹಿಂಗ್ ಮಾಡಿದ್ರು ಸಾಕು. ಆದ್ರೆ ಅಭ್ಯಾಸ ಕ್ರಮದಲ್ಲಿ ಭ್ರೂಮಧ್ಯ ಎರಡು ನಿಮ್ಮ ದೃಷ್ಟಿಯನ್ನ ಕಣ್ಣ ಹುಬ್ಬಿನ ಮಧ್ಯ ಭಾಗದಲ್ಲಿ ತರಿಸ್ಲಿಕ್ಕೆ ಆದ್ರೆ ಪ್ರಯತ್ನ ಮಾಡಬಹುದು. ಅದನ್ನು ಸಹ ಮಾಡಬಹುದು. ಈ ಅಭ್ಯಾಸವನ್ನ ಈ ವಾರ ಅಭ್ಯಾಸ ಮಾಡಿ. ಸೊ ಇದ್ರಲ್ಲಿ ಏನೇ ನಿಮ್ಗೆ ಸಂದೇಹಗಳು ಬಂದ್ರು ನೀವು ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ಬೋದು. ಅದಕ್ಕೆ ಅದಕ್ಕೆ ವಿವರಣೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತು ಮುಂದಿನ ವಾರ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಮತ್ತು ಈ ವಿಡಿಯೋ ಇನ್ನಷ್ಟು ಜನಕ್ಕೆ ತಲುಪಿಸಿದ್ರೆ, ಇನ್ನಷ್ಟು ಜನಕ್ಕೆ ಉಪಯೋಗ ಆಗತ್ತೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಾನು ನಿಮ್ಮ ಪ್ರಶಾಂತ್ ಕುಮಾರ್. ಅಲ್ಲಿವರೆಗೂ ಅಭ್ಯಾಸ ಮಾಡ್ತಾ ಇರಿ. ಧನ್ಯವಾದಗಳು.